ನಮಸ್ಕಾರ ಎಲ್ರಿಗೂ. ಹಾಸಿಗೆ ಇದ್ದಷ್ಟು ಮಾತ್ರ ಕಾಲು ಚಾಚಬೇಕು. ಈ ಗಾದೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರ ಲೈಫಲ್ಲಿ ಮತ್ತೆ ಮತ್ತೆ ಕೇಳಿಸುವಂಥ ಗಾದೆ. ಆದರೆ ಈ ಗಾದೆ ಮಾತಿಗೆ ಮಾತ್ರ ಸೀಮಿತ. ಯಾಕಂದರೆ ನಮ್ಮ ಆಸೆ, ನಮ್ಮ ಕನಸುಗಳ ಪಟ್ಟಿಗೆ ಕೊನೆನೇ ಇಲ್ಲ. ಪುಟ್ಟದಾದ್ರೂ ಸರಿನೇ ನಾನು ಒಂದು ಮನೆ ಕಟ್ಟಿಸ್ಬೇಕು ಅನ್ನೋ ಆಸೆ ಕಾಲೇಜ್ ಮುಗಿಸಿ ಕೆಲ್ಸಕ್ಕೆ ಸೇರ್ತಿದ್ದ ಹಾಗೆ ಎಲ್ರಿಗೂ ಬಂದ್ಬಿಡುತ್ತೆ. ಹಾಗಾಗಿ ಆ ಕನಸಿನ ಸಲುವಾಗಿ ನಾನಿಲ್ಲಿ ಸುಮಾರು 840 ಫ್ಲ್ಯಾಟ್ಸ್ಗಳಿರುವಂಥ ಒಂದು ಅಪಾರ್ಟ್ಮೆಂಟ್ ಟೂರ್‌ನ ಇಲ್ಲಿ ಮಾಡ್ತಾ ಇದ್ದೀನಿ. ಈ ಅಪಾರ್ಟ್ಮೆಂಟ್ ಎಲ್ಲಿದೆ, ಇದ್ರ ಬೆಲೆ ಎಷ್ಟು ಅನ್ನೋ ಮಾಹಿತಿನ ನಾನು ಮುಂದೆ ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಈ ಅಪಾರ್ಟ್ಮೆಂಟ್ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಇಲ್ಲಿ ಒಟ್ಟು 7 ಬ್ಲಾಕ್ಸ್ ಇದೆ. ಅದರಲ್ಲಿ ಪ್ರತಿಯೊಂದು ಬ್ಲಾಕಲ್ಲೂ 120 ಫ್ಲ್ಯಾಟ್ಸು, ಅಂದರೆ ಪ್ರತಿಯೊಂದು ಫ್ಲೋರ್‌ಗೂ 8 ಫ್ಲ್ಯಾಟ್ಸ್ ಇಲ್ಲಿದೆ. ನೀವಿಲ್ಲಿ ನೋಡ್ಬೋದು, ನಾನಿಲ್ಲಿ ಗ್ರೌಂಡ್ ಫ್ಲೋರ್‌ನ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಡೈರೆಕ್ಷನಲ್ಲೂ 2 ಫ್ಲ್ಯಾಟ್ಸ್ ಇದೆ. ಹಾಗೆ ಇಲ್ಲಿ ನೋಡ್ಬೋದು ನೀವು 2 ಲಿಫ್ಟ್ ಕೂಡ ಕೊಟ್ಟಿದ್ದಾರೆ. ಅದ್ರ ಮುಂದೆನೇ ಬೇಸ್ಮೆಂಟು ಅಂದರೆ ಕಾರ್ ಪಾರ್ಕಿಂಗಿಗೆ ಹೋಗೋದಕ್ಕೆ ಒಂದು ಮೆಟ್ಲು ಕೂಡ ಇದೆ ಇಲ್ಲಿ. ಹೊರಗಡೆಯಿಂದ ಕೂಡ ಬೇಸ್ಮೆಂಟಿಗೆ ಹೋಗ್ಬೋದು, ಹಾಗೆ ಇಲ್ಲಿಂದ ಕೂಡ ಹೋಗ್ಬೋದು. ಮತ್ತು ಇಲ್ಲಿ 2 BHK ಹಾಗೆ 3 BHK 2 ಸಪ್ರೇಟ್ ಬ್ಲಾಕ್ಸ್ ಇದೆ. ಮೊದಲನೇದಾಗಿ ನಾನಿಲ್ಲಿ ನಿಮಗೆ 3 BHK ಫ್ಲ್ಯಾಟ್ ಹೇಗಿದೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ ನಾನು 3 BHK ಎಂಟರ್ ಆಗ್ತಾ ಇದ್ದೀನಿ. ಎಂಟರ್ ಆಗ್ತಿದ್ದಂಗೆ ಇಲ್ಲಿ ಒಂದು ಹ್ಯೂಜ್ ಲಿವಿಂಗ್ ಏರಿಯಾ ಇದೆ. ನೀವು ನೋಡ್ಬೋದು, ಅಟ್ಯಾಚ್ಡ್ ಬ್ಯಾಲ್ಕನಿ ಕೂಡ ಇದೆ ಅಲ್ಲಿ. ನಾನು ಮುಂದೆ ತೋರಿಸ್ತೀನಿ ಬ್ಯಾಲ್ಕನಿನ. ಇದು ಕಿಚನ್ ಏರಿಯಾ. ತುಂಬ ದೊಡ್ಡದಾಗೇ ಇದೆ ಆ್ಯಂಡ್ ವೆಂಟಿಲೇಷನ್ ಅಂತೂ ತುಂಬ ಚೆನ್ನಾಗಿದೆ. ಹಾಗೆ ಇದು ಯುಟಿಲಿಟಿ ಏರಿಯಾ. ಇಷ್ಟು ದೊಡ್ಡದಾದ ಅಡುಗೆ ಮನೆ ಜೊತೆಗೆ ಇಷ್ಟು ಗಾಳಿ ಬೆಳಕು ಬಂದರೆ ಅಡುಗೆ ಮಾಡೋದಕ್ಕೂ ಕೂಡ ವಿಶೇಷವಾದ ಆಸಕ್ತಿ ನಮ್ಮ ಹೆಣ್ಮಕ್ಳಿಗೆ ಬರುತ್ತೆ. ಇನ್ನು ಲಿವಿಂಗ್ ಏರಿಯಾದ ಲೆಫ್ಟ್ ಸೈಡ್ಗೆ ಒಂದು ವಾಶ್ ಬೇಸನ್ ಏರಿಯಾ, ಅದ್ರ ಪಕ್ಕದಲ್ಲೇ ಒಂದು ಬಾಲ್ಕನಿ. ಬಾಲ್ಕನಿ ಮುಂದೆ ಇದೇನಪ್ಪ ಅಂತ ನೀವು ನೋಡಿದ್ರೆ, ಅದು ಅಲ್ಲಿಂದ ಬೇಸ್ಮೆಂಟ್ ಅಥವಾ ಕಾರ್ ಪಾರ್ಕಿಂಗ್ಗೆ ಈಸಿಯಾಗಿ ವೆಂಟಿಲೇಷನ್ ಪಾಸ್ ಆಗಲಿ ಅಂತ ಹಾಗೆ ಮಾಡಿದ್ದಾರೆ. ಇನ್ನು ಇದು ಗ್ರೌಂಡ್ ಫ್ಲೋರ್ ಫ್ಲ್ಯಾಟ್ಸ್ ಮುಂದೆ ಮಾತ್ರ ಹೀಗಿರೋದು. ಇನ್ನು ಮೇಲ್ಗಡೆ ಫಸ್ಟ್ ಫ್ಲೋರಿಂದ 15th ಫ್ಲೋರ್ ತನಕ ಯಾವುದೇ ಬಾಲ್ಕನಿ ಹಾಗೆ ಯುಟಿಲಿಟಿ ಮುಂದೆ ಯಾವುದೇ ಅಡೆತಡೆ ಇಲ್ಲ. ಇನ್ನು ಇದು ಗೆಸ್ಟ್ ಬೆಡ್‌ರೂಮ್. ಒಳ್ಳೆ ಗಾಳಿ ಬೆಳಕು ಬರೋ ಅಂಥ ಜಾಗ ಇದು. ನೀವು ನೋಡ್ಬೋದು, ಸನ್ಸೆಟ್ ಟೈಮಲ್ಲಿ ನಾನು ಅಲ್ಲಿ ಹೋಗಿದ್ದೆ. ಹಾಗಾಗಿ ಸ್ವಲ್ಪ ಸನ್ಸೆಟ್ ಕೂಡ ನನಗಲ್ಲಿ ಕಾಣಿಸ್ತಾ ಇತ್ತು. ಇನ್ನು ಈ ರೂಮ್‌ನಲ್ಲಿ ಅಟ್ಯಾಚ್ಡ್ ವಾಶ್‌ರೂಮ್ ಏನೂ ಇಲ್ಲ. 3 BHKದು ಈ ಫ್ಲ್ಯಾಟ್ ಆಗಿದೆ. ನಂತರ ನನಗೆ ತುಂಬ ಇಷ್ಟ ಆದಂಥ ಈ ಮಾಸ್ಟರ್ ಬೆಡ್‌ರೂಮ್. ಈ ವೆಂಟಿಲೇಷನಿಂದನೇ ನಂಗೆ ತುಂಬ ಇಷ್ಟ ಆದಂಥ ಫ್ಲ್ಯಾಟ್ ಇದು. ಜೊತೆಗೆ ಇಲ್ಲಿ ಅಟ್ಯಾಚ್ಡ್ ಬಾಲ್ಕನಿ ಕೂಡ ಇದೆ. ಬಾಲ್ಕನಿನೂ ತುಂಬ ಚಿಕ್ಕದು ಏನಲ್ಲ. ನಾವು ಸಲೀಸಾಗಿ ಪ್ಲ್ಯಾಂಟ್ಸ್‌ನ ಮೇಂಟೈನ್ ಮಾಡ್ಬೋದು ಇಲ್ಲಿ. ಜೊತೆಗೆ ಏನಾದರೂ ಜೋಕಾಲಿ ನೇತಾಕೋ ಅಷ್ಟು ಜಾಗ ಇಲ್ಲಿದೆ. ನಂತರ ಇಲ್ಲಿ ಒಂದು ಅಟ್ಯಾಚ್ಡ್ ವಾಶ್‌ರೂಮ್ ಕೂಡ ಇದೆ. ಹಾಗೆ ಇಲ್ಲಿ ಡೆಮೋ ಫ್ಲ್ಯಾಟ್ಸ್ ಕೂಡ ಅವೈಲೇಬಲ್ ಇತ್ತು. ನಾನು ಒಂದಷ್ಟು ಇಂಟೀರಿಯರ್ ವರ್ಕ್‌ನ ಕೂಡ ಇಲ್ಲಿ ನೋಡ್ಕೊಂಡು ಬಂದೆ. ಆ್ಯಂಡ್ ಮಾಸ್ಟರ್ ಬೆಡ್‌ರೂಮ್ ವರ್ಕ್ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ಚಿಕ್ಕದು ಅಂತ ಅನಿಸ್ಲಿಲ್ಲ ನನಗೆ ಇಂಟೀರಿಯರ್ ಆದಮೇಲೆ ಕೂಡ. ಹಾಗೆ ಇದು ಕಾಮನ್ ವಾಶ್‌ರೂಮ್. ಮಾಸ್ಟರ್ ಬೆಡ್‌ರೂಮ್ ಹಾಗೆ ಕಿಡ್ಸ್ ಬೆಡ್‌ರೂಮ್‌ಗೆ ಹತ್ತಿರದಲ್ಲೇ ಈ ಕಾಮನ್ ವಾಶ್‌ರೂಮ್ ಇದೆ. ಇದು ಕಿಡ್ಸ್ ಬೆಡ್‌ರೂಮ್. ಈ ಕಿಡ್ಸ್ ಬೆಡ್‌ರೂಮ್ ಕೂಡ ತುಂಬ ಚಿಕ್ಕದಲ್ಲ, ದೊಡ್ಡದಾಗೇ ಇದೆ. ಆ್ಯಂಡ್ ಇಂಟೀರಿಯರ್ ವರ್ಕ್ ನೋಡಿದಾಗ ಕೂಡ ನಮಗೆ ಬೆಡ್ ಆ್ಯಂಡ್ ನಾರ್ಮಲ್ ವಾರ್ಡ್ರೋಬ್ಸ್ ಎಲ್ಲ ಆದಮೇಲೆ ಕೂಡ ಒಂದಷ್ಟು ಸ್ಪೇಸ್ ಇತ್ತು ಈ ರೂಮ್‌ನಲ್ಲಿ. ಆ್ಯಂಡ್ ಇದು ಕಿಡ್ಸ್ ಬೆಡ್‌ರೂಮ್‌ನಲ್ಲಿ ಇರುವಂಥ ವಾಶ್‌ರೂಮ್. ಇನ್ನು ಈ ಫ್ಲ್ಯಾಟ್‌ನ ಬೇರೆ ಮಾಹಿತಿಗಳನ್ನ ನೋಡೋದಾದರೆ, ಈ ಫ್ಲ್ಯಾಟ್ ಬಿಲ್ಟ್ ಅಪ್ ಏರಿಯಾ ಬಂದು 1314 ಸ್ಕ್ವೇರ್ ಫೀಟಲ್ಲಿದೆ. ಹಾಗೆ ಕಾರ್ಪೆಟ್ ಏರಿಯಾ 1200 ಸ್ಕ್ವೇರ್ ಫೀಟಲ್ಲಿ ಬಿಲ್ಟ್ ಆಗಿದೆ. ಹಾಗೆ ಈ ಫ್ಲ್ಯಾಟ್‌ನ ಬೆಲೆ 65,20,000ದಿಂದ ಆರಂಭ ಆಗ್ತಾ ಇದೆ. ಇದು ನಾವು ಮೇಲ್ಗಡೆ ಫ್ಲ್ಯಾಟ್ಸ್‌ಗೆ ಹೋದಷ್ಟುನು ಅಲ್ಲಿ ಪ್ರೈಸಿಂಗಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಇನ್ನು ಈ ಅಪಾರ್ಟ್ಮೆಂಟ್ ಲೊಕೇಟ್ ಆಗಿರೋದು ನಮ್ಮ ಮೈಸೂರು ರೋಡ್ನಲ್ಲಿರುವಂಥ ಚಲ್ಗಟ್ಟ ಮೆಟ್ರೋ ಸ್ಟೇಷನಿಂದ 2.5 ಕಿಲೋಮೀಟ್ರ್ ಹತ್ತಿರದಲ್ಲಿರುವಂಥ ಕೊಂಗಟ್ಟದ ಕೆಂಪೇಗೌಡ ಲೇಔಟ್ನಲ್ಲಿರುವಂಥ BDA ಅಪಾರ್ಟ್ಮೆಂಟ್ ಇದು. ನಾನು ಮೊದಲೇ ಹೇಳ್ದಾಗೆ ಇಲ್ಲಿ 7 ಬ್ಲಾಕ್ಸ್ ಇದೆ. ಹಾಗೆ 2 BHK 3 BHK 2 ಇದೆ. ಹಾಗೆ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ನೈಸ್ ರೋಡ್ ಲೊಕೇಟ್ ಆಗಿದೆ. ಹಾಗೆ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಆರ್ಟೇರಿಯಲ್ ರೋಡ್ ಇದೆ 300 ಫೀಟ್‌ದು. ಈ ಮೈಸೂರು ರೋಡಿಂದ ಮಾಗಡಿ ರೋಡಿಗೆ ಕನೆಕ್ಟ್ ಆಗುವಂಥ ರೋಡ್ ಇದು. ದಶಪಥ ಅಂತ ಕೂಡ ಕರೀತಾರೆ ಇದನ್ನು. ಈ ಆರ್ಟೇರಿಯಲ್ ರೋಡ್ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಪಬ್ಲಿಕ್‌ಗೆ ಓಪನ್ ಆಗ್ತಾ ಇದೆ. ಇನ್ನು ಇಲ್ಲಿ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ ನಾನು. ಬೇಸ್ಮೆಂಟಿಗೆ ಹೋಗ್ತಾ ಇದ್ದೀನಿ. ವೆಹಿಕಲ್ಸ್ ಬೇಸ್ಮೆಂಟ್‌ನ ರೀಚ್ ಆಗೋದಕ್ಕೆ ಎಂಟ್ರೆನ್ಸಲ್ಲೇ ದಾರಿ ಇದೆ. ಆ್ಯಂಡ್ ವೆಹಿಕಲ್ಸ್ ಪಾರ್ಕ್ ಆದಮೇಲೆ ನೀವು ಇಲ್ಲಿಂದ ಕೂಡ ಡೈರೆಕ್ಟಾಗಿ ಮೇಲ್ಗಡೆ ಗ್ರೌಂಡ್ ಫ್ಲೋರ್‌ಗೆ ರೀಚ್ ಆಗ್ಬೋದು. ಹಾಗೆ ಇಲ್ಲಿಂದ ಡೈರೆಕ್ಟಾಗಿ ಗ್ರೌಂಡ್ ಫ್ಲೋರ್‌ಗೆ ಲಿಫ್ಟ್ ಕೂಡ ಕನೆಕ್ಟ್ ಆಗಿದೆ. ಇದ್ರ ಜೊತೆಗೆ ಗ್ರೌಂಡ್ ಫ್ಲೋರಿಂದ ಇಲ್ಲಿಗೆ ಡೈರೆಕ್ಟಾಗಿ ಮೆಟ್ಲಲ್ಲಿ ಕೂಡ ಬರ್ಬೋದು.
ಆ್ಯಂಡ್ ಇಲ್ಲಿ ಸುಮಾರಷ್ಟು ವೆಹಿಕಲ್ಸ್ ನಿಲ್ಲಿಸುವಷ್ಟು ಜಾಗ ಇತ್ತು. ತುಂಬ ಹ್ಯೂಜ್ ಆಗಿದ್ದಂಥ ಪಾರ್ಕಿಂಗ್ ಇದು. ಇಲ್ಲಿ ನಾನು ಸಂಜೆ ಟೈಮಲ್ಲಿ ಹೋಗಿದ್ದೆ. ಆ ಕಾರಣದಿಂದ ಸ್ವಲ್ಪ ಕತ್ಲೆ ಕತ್ಲೆ ಕಾಣಿಸ್ತಾ ಇತ್ತು. ಆ್ಯಂಡ್ ಅಲ್ಲಿ ಲೈಟ್ಸ್ ಅಷ್ಟೊಂದು ಇರಲಿಲ್ಲ ನಾನು ಹೋದಾಗ. ಆ್ಯಂಡ್ ಈ ಕಡೆ ನೀವು ನೋಡ್ಬೋದು, ಅಲ್ಲಿ ಸನ್‌ಲೈಟ್ ಏನು ಕಾಣಿಸ್ತಾ ಇದೆ, ಅಲ್ಲಿಂದ ವೆಹಿಕಲ್ಸ್ ಎಲ್ಲ ಈಸಿಯಾಗಿ ಪಾರ್ಕಿಂಗಿಗೆ ಹೋಗುವಂಥ ದಾರಿ ಅದು. ಮತ್ತು ಈ ಅಪಾರ್ಟ್ಮೆಂಟ್ ಏರಿಯಾಯಿಂದ ಕೆಂಗೇರಿ ಉಪನಗರ ಒಂದು 3ರಿಂದ 4 ಕಿಲೋಮೀಟರ್ ಹತ್ತಿರದಲ್ಲಿದೆ. ಹಾಗೆ ಅಲ್ಲೇ ಕೆಂಗೇರಿ ರೈಲ್ವೆ ನಿಲ್ದಾಣ ಕೂಡ ಇದೆ. ಇದಾದ ನಂತರ ನಾನು ನಿಮಗೆ ಇಲ್ಲಿ 2 BHK ಅಪಾರ್ಟ್ಮೆಂಟ್ ಹೇಗಿದೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈ 2 BHK ಇರುವಂಥ ಬ್ಲಾಕ್ಸ್ನ ಇಲ್ಲಿ ಫೇಸ್ 2 ಅಂತ ಕರೀತಾರೆ. ಮೊದಲೇ ತೋರಿಸಿದ್ದ 3 BHK ಅಪಾರ್ಟ್ಮೆಂಟ್ ಇರುವಂಥ ಬ್ಲಾಕ್ಸ್ನ ಇಲ್ಲಿ ಫೇಸ್ 1 ಅಂತ ಕರೀತಾರೆ. ಈಗ ಮೊದಲನೇದಾಗಿ ಒಂದು 2 BHK ಫ್ಲ್ಯಾಟ್ ಹೇಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಇಲ್ಲೂ ಸನ್ಲೈಟ್ ತುಂಬ ಚೆನ್ನಾಗಿತ್ತು, ವೆಂಟಿಲೇಷನ್ ಕೂಡ ಚೆನ್ನಾಗಿತ್ತು. ಈಗ ನಾನು ಎಂಟ್ರಿ ಆಗ್ತಾ ಇದ್ದೀನಿ. ಎಂಟ್ರಿ ಆಗ್ತಿದ್ದ ಹಾಗೆ ಮೊದಲು ಇಲ್ಲಿ ಸಾಮಾನ್ಯವಾಗಿರೋ ಹಾಗೆ ಲಿವಿಂಗ್ ಏರಿಯಾ ಪಕ್ಕದಲ್ಲೇ ಇಲ್ಲಿ ಬಾಲ್ಕನಿ ಇದೆ. ನಂತರ ಈ ಕಡೆ ಕಿಚನ್ ಏರಿಯಾ ಇದೆ. ಕಿಚನ್ 3 BHKಲ್ಲಿ ಹೇಗಿತ್ತೋ ಇಲ್ಲೂ ಹಾಗೆ ದೊಡ್ಡದಾಗೇ ಇದೆ. ಆ್ಯಂಡ್ ಪಕ್ಕದಲ್ಲೇ ಇಲ್ಲೊಂದು ಯುಟಿಲಿಟಿ ಏರಿಯಾ ಇದೆ. ಯುಟಿಲಿಟಿ ಏರಿಯಾ ಕೂಡ ತುಂಬ ಚಿಕ್ಕದೇನಿಲ್ಲ. ನಾವು ಆರಾಮಾಗಿ ಒಂದು ವಾಷಿಂಗ್ ಮೆಷಿನ್ ಇಟ್ಕೋಬೋದು. ಆ್ಯಂಡ್ ಸ್ವಲ್ಪ ಸ್ಪೇಸ್ ಕೂಡ ಅಲ್ಲಿನೂ ಉಳ್ಕೊಳ್ಳುತ್ತೆ. ಆ್ಯಂಡ್ ಸನ್ಸೆಟ್ ಆಗ್ತಿದ್ದ ಟೈಮಲ್ಲಿ ನಾನು ಹೋಗಿದ್ದೆ. ಸೊ ಬ್ಯೂಟಿಫುಲ್ ಸನ್ಸೆಟ್ನ ಕೂಡ ವಿಟ್ನೆಸ್ ಮಾಡಿದೆ ನಾನು. ಈಗ ಇದು ಲಿವಿಂಗ್ ಏರಿಯಾ ಪಕ್ಕದಲ್ಲೇ ಇರುವಂಥ ಬಾಲ್ಕನಿ. ಸ್ವಲ್ಪ ದೊಡ್ಡದಾಗೇ ಇದೆ ಇದನ್ನು ಕೂಡ. ಇನ್ನು ಲಿವಿಂಗ್ ಏರಿಯಾ ಬಿಟ್ಟು ಹಾಗೆ ಮುಂದೆ ಹೋದರೆ ನಮಗೆ ಲೆಫ್ಟ್ ಸೈಡಲ್ಲಿ ಒಂದು ಕಾಮನ್ ವಾಶ್ರೂಮ್ ಸಿಗುತ್ತೆ. ಅದ್ರ ಮುಂದೆ ಒಂದು ಕಿಡ್ಸ್ ಬೆಡ್ರೂಮ್, ಜೊತೆಗೆ ಪಕ್ಕದಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಇದು ಕಾಮನ್ ವಾಶ್ರೂಮ್. ಇದ್ರ ಆಪೋಸಿಟ್ಟಲ್ಲಿ ನಮಗಿದೆ ಕಿಡ್ಸ್ ಬೆಡ್ರೂಮ್ ಅಥವಾ ಗೆಸ್ಟ್ ಬೆಡ್ರೂಮ್ ಅಂತ ಕರಿಬೋದು ಇದನ್ನು. ಒಂದು ಕಿಂಗ್ ಸೈಜ್ ಬೆಡ್ಡು, ಹಾಗೆ ಸೈಡಲ್ಲಿ ಒಂದಷ್ಟು ವಾರ್ಡ್ರೋಬ್ ಮಾಡಿಸ್ಬೋದು. ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಇಟ್ಟು ಕೂಡ ಸುಮಾರಷ್ಟು ಸ್ಪೇಸ್ ಉಳಿಯುವಷ್ಟು ದೊಡ್ಡದಿತ್ತು ಈ ಕಿಡ್ಸ್ ಬೆಡ್ರೂಮ್ 2 BHKಲಿ. ಆ್ಯಂಡ್ ಇದ್ರ ಪಕ್ಕದಲ್ಲೇ ಇವಾಗ ಮಾಸ್ಟರ್ ಬೆಡ್ರೂಮ್ ಇದೆ. ಹೇಗಿದೆ ನೋಡೋಣ. ಈಗ ನಾನು ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಾ ಇದ್ದೀನಿ. ಇದು ಕೂಡ ಒಂದು ದೊಡ್ಡ ರೂಮ್, ಜೊತೆಗೆ ಅಲ್ಲಿ ಒಂದು ಬಾಲ್ಕನಿ ಇದೆ. ಆ್ಯಂಡ್ ಎಂಟರ್ ಆಗ್ತಿದ್ದ ಹಾಗೆ ಲೆಫ್ಟ್ ಸೈಡಲ್ಲಿ ಇದು ಒಂದು ವಾಶ್ರೂಮ್ ಇದೆ ಇಲ್ಲಿ. ನಾನು ಮೊದಲೇ 3 BHKಲಿ ಹೇಳ್ದಾಗೆ ನನಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ಸ್ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಗಾಳಿ ಬೆಳಕು ಸಲೀಸಾಗಿ ಮನೆಯೊಳಗೆ ಬರೋ ಹಾಗೆ ಇಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಬಾಲ್ಕನಿ ನೋಡ್ಬೋದು ನೀವು. ಹಾಗೆ ಈ 2 BHK ಫ್ಲ್ಯಾಟ್ನ ಬೆಲೆ ಬಂದು 53,85,000ದಿಂದ ಆರಂಭ ಆಗುತ್ತೆ. ಮೇಲಿನ ಫ್ಲ್ಯಾಟ್ಸ್ಗಳು ನಮಗೆ ಬೇಕಾದಲ್ಲಿ ಇನ್ನೊಂದಷ್ಟು ಹೆಚ್ಚಿಗೆ ನಾವು ಪೇ ಮಾಡಬೇಕಾಗತ್ತೆ. ಆ್ಯಂಡ್ ಪಾರ್ಕಿಂಗ್ ಏರಿಯಾ ನಾನು ಮೊದಲೇ ಹೇಳ್ದಾಗೆ 2.5 ಲಕ್ಷ ಆಗುತ್ತೆ. ಆ್ಯಂಡ್ ಈ 2 BHK ಅಪಾರ್ಟ್ಮೆಂಟ್ನ ಬಿಲ್ಟಪ್ ಏರಿಯಾ ಬಂದು 978 ಸ್ಕ್ವೇರ್ ಫೀಟ್ ಇದೆ. ಹಾಗೆ ಕಾರ್ಪೆಟ್ ಏರಿಯಾ ಬಂದು 888 ಸ್ಕ್ವೇರ್ ಫೀಟ್ ಆಗಿದೆ. ಇದಾಗಿತ್ತು ಕೊಂಗಟ್ಟದ BDA ಅಪಾರ್ಟ್ಮೆಂಟ್ನ 2 BHK ಆ್ಯಂಡ್ 3 BHK ಫ್ಲ್ಯಾಟ್ ಟೂರ್. ಈ ಹೊಸ ಅಪಾರ್ಟ್ಮೆಂಟ್ ಜೊತೆಗೆ ಇಲ್ಲಿ ಸುಮಾರು ವರ್ಷಗಳಿಂದ ಇನ್ನೂ 2 ಅಪಾರ್ಟ್ಮೆಂಟ್ಗಳಿದೆ. ಅದರಲ್ಲಿ ಒಂದು ಅಪಾರ್ಟ್ಮೆಂಟ್ ಇದು, ಅವ್ರದ್ದು ಜಿಮ್ ಏರಿಯಾ ನಾನು ನಿಮಗೆ ತೋರಿಸ್ತಾ ಇದ್ದೆ. ಇನ್ನು ಅಲ್ಲಿ ಮುಂದೆ ಕಾಣಿಸ್ತಾ ಇರೋದು ಇನ್ನೊಂದು ಅಪಾರ್ಟ್ಮೆಂಟ್. ಆ್ಯಂಡ್ ಈ ದಾರಿ ಬೇಸ್ಮೆಂಟ್ನ ರೀಚ್ ಆಗುತ್ತೆ. ವೆಹಿಕಲ್ಸ್ ಓಡಾಡೋದಕ್ಕೆ ಈ ದಾರಿ ಮಾಡಿದ್ದಾರೆ. ಎಂಟ್ರೆನ್ಸ್ ಹತ್ತಿರದಲ್ಲೇ ಈ ದಾರಿ ಇದೆ. ಹಾಗೆ ಈ ಅಪಾರ್ಟ್ಮೆಂಟ್ಗೆ ನೀವು ನೇರವಾಗಿ ಕೂಡ ಭೇಟಿ ಕೊಡ್ಬೋದು. ಆ್ಯಂಡ್ ಗ್ರೌಂಡ್ ಫ್ಲೋರ್ನಲ್ಲೇ BDA ಅಸೋಸಿಯೇಷನ್ ಅವ್ರು ಕೂಡ ಇರ್ತಾರೆ. ನಿಮ್ಗೆ ಯಾವುದೇ ಕ್ವೆರೀಸ್ ಇದ್ದಲ್ಲಿ ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ವಾರದ 7 ದಿನ ನೀವಿಲ್ಲಿ ವಿಸಿಟ್ ಮಾಡ್ಬೋದು. ಸಂಜೆ 6 ಅಥವಾ 6:30 ತನಕ ನೀವಿಲ್ಲಿ ವಿಸಿಟ್ ಮಾಡ್ಬೋದು. ನಂತರ ಅಲ್ಲಿಂದ ನಾನು ಹೋಗಿದ್ದು ಗಾರ್ಡನ್ ಏರಿಯಾ ನೋಡೋದಕ್ಕೆ. ತುಂಬ ದೊಡ್ಡದಾದಂಥ ಗಾರ್ಡನ್ ಏರಿಯಾ ಇದು. ಇನ್ನು ಈಗ ಅಲ್ಲಿ ಗಾರ್ಡನ್ನ ರೆಡಿ ಮಾಡ್ತಾ ಇದ್ರು. ಒಂದಷ್ಟು ಕೆಲಸಗಳು ಅಲ್ಲಿ ನಡೀತಾ ಇತ್ತು. ಆ್ಯಂಡ್ ಇದು ಅಪಾರ್ಟ್ಮೆಂಟ್ನ ಎಂಟ್ರೆನ್ಸ್. ಈ ಎಂಟ್ರೆನ್ಸ್ ರೈಟ್ ಸೈಡಲ್ಲೇ ಸೆಕ್ಯೂರಿಟಿ ಆಫೀಸ್ ಕೂಡ ಇದೆ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಖಿ ಯೂಟ್ಯೂಬ್ ಚಾನಲ್.